ಮಾಯ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇವತ್ತು ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ನಿರ್ಲಿಪ್ತ. ಸರಿಸುಮಾರು 25 ವರ್ಷಗಳ ಹಿಂದೆ ರಾಮರಾವ್ MA ಸಪ್ಲಿಮೆಂಟ್ರಿ ಪರೀಕ್ಷೆ ಬರೆದು ಜುಲೈ ತಿಂಗಳಲ್ಲಿ ಶಿವಮೊಗ್ಗದಿಂದ ಮನೆಗೆ ಬಂದ. ರಾಮರಾವ್ ವಾಸವಾಗಿದ್ದು ಮಲೆನಾಡಿನ ಚಿಕ್ಕ ಹಳ್ಳಿಯಲ್ಲಿ. ರಾಮರಾವ್ ಮೂಲತಃ ಒಬ್ಬ ಮುಗ್ಧ. ಅವನ ಮನಸ್ಸು ಯಾವಾಗಲೂ ಗೊಂದಲದ ಗೂಡು. ಜೀವನದ ಅಭದ್ರತೆ ಅವನನ್ನು ಕಾಡುತ್ತಿತ್ತು. ಈ ಎಲ್ಲದರ ನಡುವೆ ತನ್ನ ಅಹಂಕಾರವನ್ನು, ಮೂರ್ಖತನವನ್ನು ಬಿಡಲಿಲ್ಲ. ಅವನು ಒಬ್ಬ ಕಲ್ಪನಾಜೀವಿ. ಜೀವನದ ಯಾವುದೇ ವಿಷಯಗಳ ಬಗ್ಗೆ ಸ್ಪಷ್ಟ ಗುರಿ ಹೊಂದಿದವನಾಗಿರಲಿಲ್ಲ. ಜನರ ನಡುವೆ ಬೆರೆತು ಜೀವಿಸಿದವನಲ್ಲ. ಪರೀಕ್ಷೆ ಬರೆದು 1 ತಿಂಗಳ ನಂತರ ಫಲಿತಾಂಶ ಬಂದಿತು. ಮಾರ್ಕ್ಸ್ ಕಾರ್ಡನ್ನು ಪಡೆಯಲು ವಿಶ್ವವಿದ್ಯಾಲಯಕ್ಕೆ ಹೋದನು. ರಾಮರಾವ್ನ ಫಲಿತಾಂಶವು ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದು 59.3% ಅಂಕ ಬಂದಿತ್ತು. ರಾಮರಾವ್ ನಿರಾಶೆಯಿಂದ ಊರಿಗೆ ಮರಳಿದ. ಇನ್ನೊಮ್ಮೆ ಮಾರ್ಕ್ಸ್ ಕಾರ್ಡನ್ನು ಕೂಲಂಕುಷವಾಗಿ ಗಮನಿಸಿದಾಗ ಎಲ್ಲ ವಿಷಯಗಳ ಮಾರ್ಕ್ಸನ್ನು ಸೇರಿಸಿದಾಗ 10 ಅಂಕ ಕಡಿಮೆ ಬಂದಿತ್ತು. ತಾನದು ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರುವುದಾಗಿ ಸಂತಸಗೊಂಡು ಸ್ನೇಹಿತರಿಗೆ ಕರೆ ಮಾಡಿ ಹೇಳಿದ. ಆನಂತರ ಮೌಲ್ಯಮಾಪನ ವಿಭಾಗಕ್ಕೆ ಅಂಕಪಟ್ಟಿಯಲ್ಲಿ ಆದ ದೋಷವನ್ನು ತೋರಿಸಿ ಸರಿಪಡಿಸಿಕೊಡುವಂತೆ ಅಧಿಕಾರಿಗಳಲ್ಲಿ ಕೇಳಿಕೊಂಡ. ಅವರು ಏನನ್ನು ಹೇಳದೆ 2 ದಿನ ಬಿಟ್ಟು ವಿಶ್ವವಿದ್ಯಾಲಯಕ್ಕೆ ಹೋಗಿ ಸರಿಪಡಿಸಿದ ಅಂಕಪಟ್ಟಿಯನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದರು. ಅಲ್ಲಿದ್ದ ವಿಭಾಗದ ಮುಖ್ಯಸ್ಥರು ಒಂದು ವಿಷಯಕ್ಕೆ 100ಕ್ಕೆ 67 ಅಂಕ ಕೊಟ್ಟಿದ್ದು ಅದು ನಿಜವಾಗಿಯೂ 57 ಆಗಿರುತ್ತದೆ. ಆದ್ದರಿಂದ ನಿಮ್ಮ ಅಂಕಪಟ್ಟಿಯ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿಮ್ಮ ವಿಷಯದ ಅಂಕವನ್ನು ಸರಿಪಡಿಸಿಕೊಡಲಾಗಿದೆ ಎಂದು ಹೇಳಿದರು. ಸ್ನಾತಕೋತ್ತರ ತರಗತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಮರು ಮೌಲ್ಯಮಾಪನಕ್ಕೆ ಅವಕಾಶ ಇರುವುದಿಲ್ಲ. ಇದರಿಂದ ರಾಮರಾವ್ ಮತ್ತೊಮ್ಮೆ ತನ್ನ ತಲೆಯನ್ನು ಚೆಚ್ಚಿಕೊಂಡ. ಈ ನಡುವೆ ರಾಮರಾವ್ KS ಪ್ರಿಲಿಮ್ ಪರೀಕ್ಷೆ ಬರೆದು ಪಾಸಾಗಿದ್ದ. KS ಮೈನ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಿದ್ದ. ರಾಮರಾವ್ ಸರ್ಕಾರಿ ಕೆಲಸವನ್ನು ನಂಬಿಕೊಳ್ಳಬಾರದೆಂದು ಆ ವರ್ಷವೇ ತಮ್ಮ ಊರಿನ ಹತ್ತಿರವಿದ್ದ ಕಾನೂನು ವ್ಯಾಸಂಗಕ್ಕೆ ಸೇರಿದ. ತದನಂತರ KS ಮೈನ್ ಎಕ್ಸಾಮ್ ಬರೆದ 3 ತಿಂಗಳ ಬಳಿಕ ಫಲಿತಾಂಶ ಬಂದಿತ್ತು. ಅದರಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಕಡಿಮೆ ಅಂಕ ಬಂದಿದ್ದರಿಂದ ಸಂದರ್ಶನಕ್ಕೆ ಅವಕಾಶ ಸಿಗಲಿಲ್ಲ. ಆಮೇಲೆ ಅರೆಕಾಲಿಕ ಉಪನ್ಯಾಸಕ ಕೆಲಸಕ್ಕಾಗಿ 3-4 ಕಾಲೇಜು ಅಲೆದ. ಅಂದು ಕಾಲೇಜುಗಳ ಸಂಖ್ಯೆ ಕಡಿಮೆ ಇದ್ದು ಆಕಾಂಕ್ಷಿಗಳು ಹೆಚ್ಚು ಇರುತ್ತಿದ್ದರು. ಯಾವುದೇ ಕೆಲಸ ಸಿಗಲಿಲ್ಲ. ಇತ್ತ ಕಾನೂನು ವ್ಯಾಸಂಗ ಮುಗಿಯುತ್ತಾ ಬಂದಿತ್ತು. ಕೊನೆಯ ವರ್ಷದ ಕಾನೂನು ಪರೀಕ್ಷೆಯಲ್ಲಿ 5 ವಿಷಯಗಳಲ್ಲಿ ಅನುತ್ತೀರ್ಣನಾದ. ಇದರಿಂದ ರಾಮರಾವ್ ವಿಚಲಿತನಾದರೂ ಛಲಬಿಡದೆ ಮರುಯತ್ನದಲ್ಲಿ ಎಲ್ಲ ವಿಷಯಗಳನ್ನು ಉತ್ತೀರ್ಣನಾದ. ಅಂತೂ 2003ರಲ್ಲಿ ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿದ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಹೆಸರು ನೋಂದಾಯಿಸಿಕೊಂಡು ಬೆಂಗಳೂರು ನಗರದಲ್ಲಿ ತನ್ನ ವಕೀಲ ವೃತ್ತಿ ಆರಂಭಿಸಿದ. ಮೊದಲ 2 ವರ್ಷ ವಸತಿ ಸಮಸ್ಯೆಯಿಂದಾಗಿ ಆಗಾಗ ಮನೆಗೆ ಬರುವಂತಾಯಿತು. ರಾಮರಾವ್ 2004ರಲ್ಲಿ ಬೆಂಗಳೂರಿನ ಒಂದು ಹಾಸ್ಟೆಲನ್ನು ಗುರ್ತು ಮಾಡಿಕೊಳ್ಳುವಲ್ಲಿ ಸಫಲನಾದ. ಅದು ಮೆಜೆಸ್ಟಿಕ್ನಿಂದ 15 ಕಿಲೋಮೀಟರ್ ದೂರ ಇದ್ದು ಮುಖ್ಯ ರಸ್ತೆಯಿಂದ ಸಾಬರಕೇರಿ, ಹರಿಜನರಕೇರಿ, ಸ್ಮಶಾನ, ಬಂಡೆಯನ್ನು ದಾಟಿಕೊಂಡು 1 ಕಿಲೋಮೀಟರ್ ಒಳಗೆ ನಡೆದುಕೊಂಡು ಹೋಗಬೇಕಾಗಿತ್ತು. ರಾತ್ರಿ ಹೊತ್ತು ಬೀದಿ ದೀಪದ ವ್ಯವಸ್ಥೆ ಆ ಸ್ಥಳದಲ್ಲಿ ಇರಲಿಲ್ಲ. ತದನಂತರ ಮಲ್ಲೇಶ್ವರದಲ್ಲಿ ಒಂದು ಲಾಯರ್ ಆಫೀಸ್ ಕೂತು ಮಾಡಿಕೊಂಡ. ಆ ಆಫೀಸ್ನಲ್ಲಿ ಜೂನಿಯರ್ ಆಗಿ ಸೇರಿಕೊಂಡ. ತಿಂಗಳಿಗೆ 1500 ರೂಪಾಯಿ ಸಂಬಳ ಗೊತ್ತುಪಡಿಸಿದ್ದರು. ಆ ಕಾಲದಲ್ಲಿ ಎಲ್ಲ ಲಾಯರ್ ಆಫೀಸ್ಗಳಲ್ಲೂ ಆ ಸಂಬಳ ಚಾಲ್ತಿಯಲ್ಲಿತ್ತು. ಅಲ್ಲಿ ಮೂಲ ದಾವೆ, MEC, TRT, KET, ಹೈಕೋರ್ಟ್ಗಳಿಗೆ ಸಂಬಂಧಪಟ್ಟ ಕೇಸ್ಗಳಿದ್ದವು. ಅಡ್ಜಸ್ಟ್ಮೆಂಟ್ ಕೇಳುವುದು, ಕಾಪಿ ಅಪ್ಲಿಕೇಶನ್ ಹಾಕಿ CC ಕಾಪಿ ತೆಗೆದುಕೊಳ್ಳುವುದು, ಹೊಸ ದಾವೆಯನ್ನು ದಾಖಲಿಸುವುದು ಮುಂತಾದ ಕೆಲಸವಿರುತ್ತಿತ್ತು. ಸೀನಿಯರ್ ಅವಕಾಶ ಕೊಟ್ಟಿದ್ದರಿಂದ ಒಂದು IA ವಾದ ಮಾಡಿ ಪರಿಹಾರ ತೆಗೆದುಕೊಂಡಿದ್ದ. ಆದರೆ ರಾಮರಾವ್ಗೆ 2 ವಿಷಯಗಳಲ್ಲಿ ನಿರಾಶೆಯಾಯಿತು. ದಾವೆಗಳು 20-30 ವರ್ಷ ಹಳೆಯದಾಗಿರುತ್ತಿದ್ದವು. ತಾನು ಈ ವೃತ್ತಿಯಲ್ಲಿ ಸಮಯದ ಪರಿಮಿತಿಯಲ್ಲಿ ಕಕ್ಷಿದಾರನಿಗೆ ನ್ಯಾಯ ಒದಗಿಸಲಾಗುವುದಿಲ್ಲ ಎಂದುಕೊಂಡನು. ಇನ್ನೊಂದು, ಈ ವೃತ್ತಿಯಲ್ಲಿ ಸರ್ವೈವ್ ಆಗಲು ಸಾಧ್ಯವಿಲ್ಲ ಎಂದು ಎದೆಗುಂದಿದನು. ರಾಮರಾವ್ ಸೂಕ್ಷ್ಮ ಮನುಷ್ಯನಾಗಿದ್ದು ನ್ಯಾಯಾಲಯ ಸಮುಚ್ಚಯದಲ್ಲಿ
ನ್ಯಾಯಕ್ಕಿಂತ ಅನ್ಯಾಯವೇ ಹೆಚ್ಚು ಎಂಬುದನ್ನು ಗಮನಿಸಿದನು. ಮಧ್ಯದಲ್ಲಿ ಸ್ವಲ್ಪ ಕಾಲ ಅಪರಾಧಿಕ ನ್ಯಾಯಾಲಯಗಳ ಕಲಾಪಗಳಲ್ಲಿ ಭಾಗವಹಿಸಿದ್ದು ಅಲ್ಲಿಯ ವಾತಾವರಣ ಇನ್ನೂ ಕಠಿಣವಾಗಿತ್ತು. ಸುಮಾರು 2008ರಲ್ಲಿ ನಾನ್ ಲಿಟಿಗೇಷನ್ ಆಫೀಸನ್ನು ಹುಡುಕತೊಡಗಿದ. ಸಂಯೋಗವಶಾತ್ ಒಂದು ನಂಬರ್ 1 ಎನಿಸಿಕೊಂಡ ಫರ್ಮ್ನಲ್ಲಿ ಕೆಲಸ ದೊರೆಯಿತು. ಅಲ್ಲಿ ಹಳೆ ದಾಖಲೆಯನ್ನು ಓದುವುದು, ನೋಟ್ಸ್ ಮಾಡುವುದು, ಪ್ರಿಲಿಮಿನರಿ ಒಪಿನಿಯನ್ ಮಾಡುವುದು, ಅಕ್ವಿಸಿಷನ್ ಆಗಿದೆಯೋ ಇಲ್ಲೋ ಎಂದು ಗೆಜೆಟ್ ನೋಡುವುದು ಇತ್ಯಾದಿ ಕೆಲಸ ಇರುತ್ತಿದ್ದವು. ಆ ಆಫೀಸ್ನಲ್ಲಿ ಸಹಪಾಠಿ ಒಬ್ಬಳು CDP ನೋಡುವುದು ಹೇಗೆ ಎಂದು ಹೇಳಿಕೊಟ್ಟರು. ಅವಳ ಹೆಸರು ಮಾಧವಿ. ಗಿಡ್ಡನೆ ಶರೀರ, ತುಸು ದಪ್ಪ, ಬೋಗಸೆ ಕಣ್ಣುಗಳ ಕೃಷ್ಣ ಸುಂದರಿ. ರಾಮರಾವ್ಗೆ ಅವಳ ಜೊತೆ ಮಾತನಾಡುವಷ್ಟು ಸಲುಗೆ ಇತ್ತು. ಅವಳು ಇನ್ನೊಬ್ಬ ಸಹಪಾಠಿಯ ಮೂಲಕ ಮದುವೆ ಪ್ರಸ್ತಾಪ ಮಾಡಿದಾಗ ರಾಮರಾವ್ ನಾನು ನನ್ನ ತಂದೆ ತಾಯಿ ನೋಡಿದ ವಧುವನ್ನು ಮದುವೆಯಾಗುವುದಾಗಿ ತಿಳಿಸಿದ. ಆ ಆಫೀಸ್ನಲ್ಲಿ ಹೆಂಗಸರ ಪ್ರಾಬಲ್ಯ ಹೆಚ್ಚಿತ್ತು. ಹೇಗಾದರೂ ಇವನನ್ನು ಓಡಿಸಬೇಕು ಎಂದು ಹೊಂಚು ಹಾಕುತ್ತಿದ್ದರು. ಅಂತೂ ಕಡೆಗೆ ಫರ್ಮ್ನ ಮುಖ್ಯಸ್ಥರು ಯು ಆರ್ ನಾಟ್ ಅಪ್ ಟು ದ ಮಾರ್ಕ್, ಇನ್ಎಫಿಷಿಯೆಂಟ್ ಎಂದು ಬಿರುದು ಕೊಟ್ಟು ಕಳಿಸಿದರು. ಸ್ವಲ್ಪ ಕಾಲಾಂತರ ಸಂಯೋಗವಶಾತ್ ನಂಬರ್ 1 ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಸೀನಿಯರ್ ಲೀಗಲ್ ಎಕ್ಸಿಕ್ಯೂಟಿವ್ ಆಗಿ ಸೇರಿಕೊಳ್ಳುವಂತಾಯಿತು. ಅಲ್ಲಿ ಹಲವು ದಿಗ್ಗಜರ ಸೀನಿಯರ್ ಕೌನ್ಸಿಲರ ಪರಿಚಯವಾಯಿತು. ಅಲ್ಲಿ ಮೂಲದಾವೆ, ರಿಟ್ ಪಿಟಿಷನ್, ಕನ್ಸ್ಯೂಮರ್ ಮೊಕದ್ದಮೆಗಳು, ಲೇಬರ್ ಕೇಸಸ್ ಇರುತ್ತಿದ್ದವು. ಲಾ ಫರ್ಮ್ ಜೊತೆಗೆ ಸಮನ್ವಯದ ಕೆಲಸ ಮಾಡಬೇಕಿತ್ತು. ಆ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ರಾಮರಾವ್ನ ತಂದೆ ತಾಯಿಗಳು ರಾಮರಾವ್ಗೆ ಒಂದು ವಧುವನ್ನು ಹುಡುಕಿದರು. ಮಾತುಕತೆ ಏರ್ಪಟ್ಟಿತು. ವಧು ನೋಡಲು ಸಿನಿಮಾ ತಾರೆಯಂತೆ ಅಂದವಾಗಿದ್ದು ಬುದ್ಧಿ ತುಸು ಕಡಿಮೆ ಇತ್ತು. ಮೊದಲೇ ರಾಮರಾವ್ ಅವಾಸ್ತವಿಕ ನಿರೀಕ್ಷೆ ಇಟ್ಟುಕೊಂಡಿದ್ದ. ಅವನನ್ನು ನೋಡಲು ಬಂದಿದ್ದ ವಧು ಅವನಿಗಿಂತ 10 ಪಟ್ಟು ಹೆಚ್ಚು ನಿರೀಕ್ಷೆ ಹೊಂದಿದವಳಾಗಿದ್ದಳು. ನಿರೀಕ್ಷೆ ಹೊಂದಾಣಿಕೆ ಆಗದ ಕಾರಣ ರಾಮರಾವ್ನ ಕಲ್ಯಾಣ ನೆರವೇರಲಿಲ್ಲ. ರಾಮರಾವ್ ಆಫೀಸ್ಗೆ ಹೊಂದಿಕೊಳ್ಳುತ್ತಿರುವಾಗಲೇ ಮೇಲ್ ಹಾಕುವ ಚಾಳಿ ಬೆಳೆದಿತ್ತು. HOD ವಿರುದ್ಧ ಮೇಲ್ ಹಾಕಿ ಅದು ಕೆಲಸಕ್ಕೆ ರಾಜೀನಾಮೆ ಕೊಡುವಲ್ಲಿ ಪರ್ಯಾವಸಾನವಾಯಿತು. ತದನಂತರ 2012ರಲ್ಲಿ ರಾಮರಾವ್ ಒಂದು ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಸೇರಿಕೊಂಡ. ಅಲ್ಲಿ ಹೆಚ್ಚು ಡ್ರಾಫ್ಟಿಂಗ್ ಕೆಲಸ ಇತ್ತು. ಲಿಟಿಗೇಷನ್ ಕೆಲಸವೂ ಇತ್ತು. ಸಂಬಳ ಏನೂ ಹೆಚ್ಚು ಇರಲಿಲ್ಲ. ಆದರೆ ಆಫೀಸ್ ಇರುವ ಸ್ಥಳ ಎಲ್ಲ ಕಚೇರಿಗಳಿಗೂ ಹತ್ತಿರವಾಗಿತ್ತು. ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಕೆಲಸವೂ ಇತ್ತು. ಅಲ್ಲಿ ಕೆಲಸ ಮಾಡುವಾಗ ಜೂನಿಯರ್ ಒಬ್ಬಳ ಮೇಲೆ ಮೋಹ ಉಂಟಾಯಿತು. ಅವಳ ಹೆಸರೇ ಸ್ನೇಹ. ಹುಬ್ಬಳ್ಳಿಯ ಚೆಲುವೆ. ಇಳ್ಕಲ್ ಸೀರೆಯಿಂದ ಹೊಲಿದ ಚೂಡಿದಾರ್ ಹಾಕಿಕೊಂಡು ಬಂದರೆ ಬಸ್ನಲ್ಲಿರುವ ಅರ್ಧ ಜನ ಅವಳನ್ನು ನೋಡುತ್ತಿದ್ದರು. ರಾಮರಾವ್ ತನ್ನ ಇಂಗಿತ ತಿಳಿಸಿದಾಗ ವಯಸ್ಸಿನ ಅಂತರಕ್ಕೂ ಹೆಚ್ಚು ನಿರೀಕ್ಷೆಯಿಂದಲೂ ಪ್ರೀತಿಯನ್ನು ನಿರಾಕರಿಸಿದಳು. 2016ರಲ್ಲಿ ನೋಟ್ ಬ್ಯಾನ್ ಆದ್ದರಿಂದ ಅನೇಕ ಚಿಕ್ಕ ಪುಟ್ಟ ರಿಯಲ್ ಎಸ್ಟೇಟ್ ಕಂಪನಿಗಳು ಮುಚ್ಚಿದ್ದವು. ರಾಮರಾವ್ಗೆ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಕಡೆಯ ಕೆಲವು ತಿಂಗಳ ಸಂಬಳ ಸಿಗದೆ ಹೋಯಿತು. ಮಧ್ಯದಲ್ಲಿ ಸ್ವತಂತ್ರವಾಗಿ ದಾಖಲೆ ಪರಿಶೀಲಿಸುವುದು, ಒಪಿನಿಯನ್ ಕೊಡುವುದು, ರಿಜಿಸ್ಟ್ರೇಷನ್ ಕೆಲಸ ಮಾಡಿಕೊಂಡಿದ್ದ. 2019ರ ಆರಂಭದಲ್ಲಿ ಇನ್ನೊಂದು ರೆಪ್ಯೂಟೆಡ್ ಕಂಪನಿಯನ್ನು ಲೀಗಲ್ ಮ್ಯಾನೇಜರ್ ಆಗಿ ಕೆಲಸ ಸೇರಿಕೊಂಡ. ಆ ಕಂಪನಿಯಲ್ಲಿ ಹೋಟೆಲ್ ಉದ್ಯಮವು ಸೇರಿತ್ತು. ಅಲ್ಲಿ ಕೂಡ ವಿವಿಧ ಹೆಸರುವಾಸಿ ಲೀಗಲ್ ಫರ್ಮ್ಗಳ ಜೊತೆಗೆ ಸಮನ್ವಯ ಮಾಡುವ ಅವಕಾಶ ದೊರೆಯಿತು. ಮ್ಯಾನೇಜ್ಮೆಂಟ್ ಹತ್ತಿರ ಹಣ ಧಾರಾಳವಾಗಿ ಇತ್ತು. ಆದರೆ ತುಂಬ ಸಣ್ಣ ಮನಸ್ಸಿನವರಾಗಿದ್ದರು. ಅಂತೂ ಅಲ್ಲಿ 2 ವರ್ಷ ಪೂರೈಸುವುದರೊಳಗೆ VPಯಿಂದ ಮೇಲ್ ಹಾಕಿಸಲಾಯಿತು. ಯು ಆರ್ ಇನ್ಎಫಿಷಿಯೆಂಟ್ ಟು ಅಸೈನ್ ಜಾಬ್, ಹ್ಯಾಂಡ್ ಓವರ್ ದ ಫೈಲ್ ಟು ದ ಕನ್ಸರ್ನ್ ಪರ್ಸನ್ ವಿತಿನ್ 1 ವೀಕ್. ಅದೇ ರೀತಿ ರಾಮರಾವ್ ಅವರು ಹೇಳಿದ ಅವಧಿಯಲ್ಲಿ ಹ್ಯಾಂಡ್ ಓವರ್ ಕೊಟ್ಟ. ರಾಜೀನಾಮೆ ಕೊಟ್ಟು ಸ್ವತಂತ್ರನಾದ. ಏನೋ ಮನೆ ಕಡೆಗೆ ತೊಂದರೆಯಾಗಿ ಹಳ್ಳಿಗೆ ಹೋದ. ಕೆಲವು ತಿಂಗಳಲ್ಲಿ ರಾಮರಾವ್ ತಾಯಿ ತೀರಿ ಹೋದರು. ವಯಸ್ಸಾದ ತಂದೆ ಒಬ್ಬರೇ ಇರುತ್ತಿದ್ದರು. ರಾಮರಾವ್ಗೆ ಮಾಡಲು ಹಳ್ಳಿಯಲ್ಲಿ ಯಾವುದೇ ಕೆಲಸ ಇರಲಿಲ್ಲ. ಈ ನಡುವೆ ಹಳೆಯ ಕಂಪನಿಯವರು 2 ಸಲ ಕೆಲಸ ಸೇರುವಂತೆ ಒತ್ತಾಯಿಸಿದರು. ಆದರೆ ರಾಮರಾವ್ ಕೆಲಸವನ್ನು ನಯವಾಗಿ ನಿರಾಕರಿಸಿದ. ದಿನ ಕಳೆದಂತೆ ರಾಮರಾವ್ನ ಮನಸ್ಸು ಮತ್ತು ದೇಹ ಕುಗ್ಗಿ ಹೋಗಿತ್ತು. ಈಗ ರಾಮರಾವ್ಗೆ ಯಾರೂ ಸ್ನೇಹಿತರಿಲ್ಲ, ಕೆಲಸವಿಲ್ಲ, ಬಂಧು ಬಳಗವಿಲ್ಲ. ಸಾಕು ಪ್ರಾಣಿಗಳನ್ನು ಮಾತನಾಡಿಸುವುದು, ಮರಗಳನ್ನು ಮಾತನಾಡಿಸುವುದು, ನದಿ ಆಕಾಶ ನೋಡುತ್ತಾ ಕಾಲ ಕಳೆಯುತ್ತಿರುತ್ತಾನೆ. ರಾಮರಾವ್ ಈಗ ಬಾಹ್ಯ ಪ್ರಪಂಚದ ಕುರಿತು ನಿರ್ಲಿಪ್ತನಾಗಿದ್ದಾನೆ. ಈಗ ಅವನ ಮನಸ್ಸು ಸತ್ಯವನ್ನು ಶೋಧಿಸುತ್ತಾ ಮುಕ್ತಿಗಾಗಿ ತಹತಯಿಸುತ್ತಿದೆ.